ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ NNMS ತರಗತಿಯ ಪೌರನೀತಿ ಅಥವಾ ರಾಜ್ಯಶಾಸ್ತ್ರದ ಒಂದು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ತಾ ಹೋಗೋಣ, ಹಾಗೆ ಚರ್ಚಿಸ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದರೆ, 1955ರಲ್ಲಿ ಜಾರಿಗೆ ಬಂದಂತಹ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಮೊದಲನೇ ಆಪ್ಷನ್ನು ಭಾರತದ ಪೌರತ್ವ ಕಾಯ್ದೆ, ಎರಡನೇದು ಪ್ರಜಾಪ್ರಭುತ್ವದ ಕಾಯ್ದೆ, ಮೂರು ಲಾಭದಾಯಕ ಸಂಸ್ಥಾ ಕಾಯ್ದೆ, ನಾಲ್ಕನೇದು ಪಂಚಾಯತ್ ರಾಜ್ ಕಾಯ್ದೆ ಅಂತಕ್ಕಂಥ ಆಪ್ಷನ್ಗಳಿದಾವೆ ಸ್ನೇಹಿತರೆ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗಮನಿಸೋದಾದರೆ 1955ರಲ್ಲಿ ಜಾರಿಗೆ ಬಂದಂಥದ್ದು ಭಾರತದ ಪೌರತ್ವ ಕಾಯ್ದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದನ್ನು ಏನಂತ ಕರೀತಾರೆ ಅಂದರೆ ನಾಗರಿಕ ಕಾಯ್ದೆ ಅಂತ ಕೂಡ ಕರೀತಾರೆ. ಇದು 1955ರಲ್ಲಿ ಜಾರಿಗೆ ಬಂದಿದ್ದು. ಪ್ರಜಾ ಪ್ರಾತಿನಿಧ್ಯ ಕಾಯ್ದೆ ಅಂತಕ್ಕಂಥದ್ದು 1951ರಲ್ಲಿ, ಹಾಗೆ ಪಂಚಾಯತ್ ರಾಜ್ ಕಾಯ್ದೆ ಇದು 1993ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆ, ಅಧಿಕಾರಿಗಳ ಒಂದು ವರ್ಗದಿಂದ ಆಳಲ್ಪಡುವಂತಹ ಸರ್ಕಾರವನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದರೆ, ಒಂದು ಪ್ರಜಾಪ್ರಭುತ್ವ, ಎರಡು ಶ್ರೀಮಂತ ಪ್ರಭುತ್ವ, ಮೂರು ಅಧಿಕಾರಶಾಹಿ ಆಡಳಿತ, ನಾಲ್ಕು ಧರ್ಮಾಧಿಕಾರಿಗಳ ಆಡಳಿತ ಅಂತಕ್ಕಂಥದ್ದಿದೆ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗಮನಿಸೋದಾದರೆ ಯಾವುದು? ಅಧಿಕಾರದ ಶಾಹಿ ಆಡಳಿತ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರವನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಇನ್ನು ಶ್ರೀಮಂತರ ಪ್ರಭುತ್ವ ಅಂದರೆ ಇದು ಕೇವಲ ಏನು ದುಡ್ಡಿದ್ದಂಥವರು ಶ್ರೀಮಂತರು ಆಳುವಂತಹ ಒಂದು ಪ್ರಭುತ್ವಕ್ಕೆ ನಾವು ಶ್ರೀಮಂತ ಪ್ರಭುತ್ವ ಅಂತ ಕರಿತೀವಿ. ಇನ್ನು ಧರ್ಮಾಧಿಕಾರಿಗಳಂದರೆ ಇಲ್ಲಿ ಮಠ ಮಾನ್ಯಗಳು, ಧರ್ಮಾಧಿಕಾರಿಗಳು ಒಂದು ಆಡಳಿತವನ್ನು ನಾವು ತಿಳ್ಕೊಬೋದು ಸ್ನೇಹಿತರೆ. ಹಾಗೆ ಮೂರನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ, ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರುವ ಉದ್ದೇಶದಿಂದ ಜಾರಿಗೆ ತರಲಾದಂತಹ ಶಾಸನ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ, ಒಂದು ಗ್ರಾಹಕ ಸಂರಕ್ಷಣಾ ಕಾಯ್ದೆ, ಇನ್ನೊಂದು ಮಾಹಿತಿ ಹಕ್ಕು ಕಾಯ್ದೆ, ಇನ್ನೊಂದು ಭಾರತ ದಂಡ ಸಂಹಿತೆ, ನಾಲ್ಕನೇದು ಭಾರತದ ನಾಗರಿಕ ಸಂಹಿತೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು? ಮಾಹಿತಿ ಹಕ್ಕು ಕಾಯ್ದೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. RTI ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆಯನ್ನು ಗಮನಿಸೋದಾದರೆ, ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆಯ ಸರಿಯಾದಂತಹ ಕ್ರಮ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ, ಒಂದು ಪ್ರಚಾರ, ನಾಮಪತ್ರ ಹಿಂಪಡೆಯುವಿಕೆ, ನಾಮಪತ್ರ ಸಲ್ಲಿಕೆ ಹಾಗೂ ನಾಮಪತ್ರ ಪರಿಶೀಲನೆ ಮಾಡುವುದು ಅಂತಕ್ಕಂಥದ್ದಿದೆ. ನಾಮಪತ್ರ ಪರಿಶೀಲನೆ, ನಾಮಪತ್ರ ಹಿಂದಕ್ಕೆ ಪಡೆಯುವುದು, ನಾಮಪತ್ರ ಸಲ್ಲಿಕೆ ಹಾಗೂ ಪ್ರಚಾರ. ಮೂರನೇದು ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂದಕ್ಕೆ ಪಡೆಯುವುದು, ನಾಮಪತ್ರ ಪರಿಶೀಲನೆ ಹಾಗೂ ಪ್ರಚಾರ ಅಂತಕ್ಕಂಥದ್ದಿದೆ. ಹಾಗೆ ನಾಲ್ಕನೇದು ನಾಮಪತ್ರ ಸಲ್ಲಿಕೆ, ನಾಮಪತ್ರ ಪರಿಶೀಲನೆ, ನಾಮಪತ್ರ ಹಿಂಪಡೆಯುವುದು ಹಾಗೂ ಪ್ರಚಾರ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ನಾಮಪತ್ರವನ್ನು ಮೊದಲು ಸಲ್ಲಿಕೆ ಮಾಡಬೇಕು, ಆನಂತರ ಏನು ಪರಿಶೀಲನೆ ಆಗುತ್ತೆ, ನಂತರ ಏನು ನಾಮಪತ್ರವನ್ನು ಹಿಂಪಡೆಯುವುದಕ್ಕೆ ಅವಕಾಶವನ್ನು ಕೊಡ್ತಾರೆ, ಅದ ನಂತರ ಏನು ಮಾಡ್ತಾರೆ ಪ್ರಚಾರಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಆಪ್ಷನ್ ನಂಬರ್ 4 ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಐದನೇ ಪ್ರಶ್ನೆ, ಭಾರತ ಸರ್ಕಾರ ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ. ಯಾವುದೇ ವಿದೇಶಗಳು ಭಾರತದ ಆಂತರಿಕ ಹಾಗೂ ವಿದೇಶಿ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಇಂತಹ ಅಧಿಕಾರಕ್ಕೆ ಇರುವಂತಹ ಮತ್ತೊಂದು ಹೆಸರು ಏನು ಅಂತಕ್ಕಂಥದ್ದನ್ನು ಕೇಳಿದರೆ, ಇದರಲ್ಲಿ ಮೊದಲನೇದಾಗಿ ಸಾರ್ವಭೌಮತ್ವ, ಎರಡನೇದು ಜಾತ್ಯತೀತತೆ, ಮೂರನೇದು ಸಮಾಜವಾದ, ನಾಲ್ಕನೇದು ಗಣರಾಜ್ಯ ತತ್ವ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ 1 ಸಾರ್ವಭೌಮತ್ವ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಯಾಕೆಂದರೆ ಇದು ಸಾರ್ವಭೌಮತ್ವ ಅಂದರೆ ಇನ್ನೊಂದು ದೇಶದ ಅಧೀನದಲ್ಲಿ ಇಲ್ಲದೇ ಇರುವುದು ಅಂತಕ್ಕಂಥದ್ದು. ತಮ್ಮ ದೇಶದ ಆಡಳಿತವನ್ನು ತಾವೇ ನಡೆಸ್ತಕ್ಕಂಥ ಒಂದು ಸರ್ಕಾರವನ್ನು ನಾವು ಸಾರ್ವಭೌಮತ್ವದ ಸರ್ಕಾರ ಅಂತ ಕೂಡ ಕರಿತೀವಿ. ಇನ್ನು ಆರನೇ ಪ್ರಶ್ನೆ, ಕೆಳ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬರುವಂತಹ ಮನವಿ ಯಾವ ಅಧಿಕಾರದ ಅಡಿ ಬರುತ್ತದೆ ಅಂತಕ್ಕಂಥದ್ದನ್ನು ಕೇಳಿದರೆ, ಒಂದು ಒರಿಜಿನಲ್ ಜಾರಿಸ್ ಡಿಡಕ್ಷನ್, ಎರಡನೇದು ಅಪ್ಲೇಟ್ ಜಾರಿಸ್ ಡಿಕ್ಷನ್,
ಇನ್ನೊಂದು ಮೂರನೇದು ಕೋವರೆಂಟು, ನಾಲ್ಕನೇದು ಮ್ಯಾಂಡಮಸ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು ಸರಿಯಾದ ಉತ್ತರ ಅಂದರೆ ಯಾವುದು ಅಪ್ಲೇಟ್ ಜಾರಿಸ್ ಡಿಕ್ಷನ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಅಂದರೆ ಮೇಲ್ಮನವಿಯನ್ನು ನಾವು ಸಲ್ಲಿಸಬಹುದು. ಇಲ್ಲಿ ಜಾರಿಸ್ ಒರಿಜಿನಲ್ ಡ್ಯಾಡಿಶ್ ಅಂದರೆ ಹೈಕೋರ್ಟ್ನಲ್ಲಿ ಏನಾದರೂ ನಮಗೆ ಸಿಗಲಿಲ್ಲ ಅಂದಾಗ ಇಲ್ಲಿ ಅಪ್ಲೇಟೆಡ್ ಜಾರಿಕ್ಷನಲ್ಲಿ ಹೋಗ್ಬೋದು. ಇನ್ನು ಕೋವಾರೆಂಟು ಅಂತಕ್ಕಂಥದ್ದು ಜಾತಿ ಪ್ರಮಾಣ ಪತ್ರ ಅಥವಾ ತಪ್ಪಿದ್ದಾಗ ಜಾಬ್ ತೆಗೆದುಕೊಂಡಿದ್ದರೆ ಅವರನ್ನು ತೆಗೆದು ಹಾಕುವಂಥದ್ದು. ಇನ್ನು ಮ್ಯಾಂಡಮಸ್ ಅಂದರೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸದೇ ಇದ್ದಾಗ ಸಾರ್ವಜನಿಕ ಒಂದು ಅಧಿಕಾರದಲ್ಲಿ ಅಧಿಕಾರವನ್ನು ಸರಿಯಾಗಿ ಅಥವಾ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಾಗ ವ್ಯಕ್ತಿಗಳನ್ನು ಅಥವಾ ಅಧಿಕಾರ ವರ್ಗವನ್ನು ನಾವು ತೆಗೆದು ಹಾಕ್ಬೋದು ಅಥವಾ ಅವರು ಸರಿಯಾಗಿ ಆಡಳಿತ ಮಾಡಿರಿ ಅಂತಕ್ಕಂಥದ್ದನ್ನು ಮ್ಯಾಂಡಮಸ್ ಅಧಿಕಾರವನ್ನು ಹೊರಡಿಸುತ್ತದೆ. ಇನ್ನು 7ನೇ ಪ್ರಶ್ನೆ, ಶಾಂತಿಯುತ ಸಹಬಾಳ್ವೆ ಎಂಬ ವಿದೇಶಾಂಗ ನೀತಿಯನ್ನು ಒಳಗೊಂಡಿರುವಂತಹ ಭಾಗ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ 1 ಸಂವಿಧಾನದ ಪ್ರಸ್ತಾವನೆ, 2 ಸಂವಿಧಾನ ನಿರ್ದೇಶಕ ತತ್ವಗಳು, 3 ಮೂಲಭೂತ ಕರ್ತವ್ಯಗಳು, 4 ಪಂಚಶೀಲ ತತ್ವಗಳು ಅಂತಕ್ಕಂಥದ್ದಿದೆ. ವಿದೇಶಾಂಗ ನೀತಿ ಅಂದರೆ ಏನು ನಾವು ಈಗಾಗಲೇ ನೋಡ್ಬೋದು. ಇದು ಸಂವಿಧಾನದ ಪ್ರಸ್ತಾವನೆ ಇದು ಬರಲ್ಲ, ನಿರ್ದೇಶಕ ತತ್ವಗಳು ಬರಲ್ಲ, ಮೂಲಭೂತ ಕರ್ತವ್ಯಗಳು ಕೂಡ ಬರಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಆಗುತ್ತಂದರೆ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸುವುದಾದರೆ ಯಾವುದು ಅಂದರೆ ಪಂಚಶೀಲ ತತ್ವಗಳು ಸರಿಯಾದಂಥ ಉತ್ತರ ಆಗುತ್ತೆ. ಈ ತತ್ವದಲ್ಲಿ ಶಾಂತಿಯುತ ಮತ್ತು ಸಹಬಾಳ್ವೆಯ ತತ್ವವನ್ನು ನಾವು ಅಳವಡಿಸಿಕೊಂಡಿರುವಂಥದ್ದು. ಇನ್ನು 8ನೇ ಪ್ರಶ್ನೆ, ಹಿಂದುಳಿದ ರಾಷ್ಟ್ರಗಳ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಯೋಜನೆಗಳಿಗೆ ಹಣಕಾಸು ನೆರವನ್ನು ನೀಡುತ್ತಿರುವಂತಹ ಸಂಸ್ಥೆ ಯಾವುದು ಅಂತಕ್ಕಂಥದ್ದಿದೆ. 1 ಯುನೆಸ್ಕೋ, 2 ಯುನೆಸ್ಚಿಪ್, 2ನೇದು ILO ಮತ್ತು WTO ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಯುನೆಸ್ಕೋ ಅಂತಕ್ಕಂಥದ್ದು. ಹಿಂದುಳಿದ ಹಾಗೂ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಯೋಜನೆಗೆ ಹಣಕಾಸಿನ ನೆರವನ್ನು ನೀಡುತ್ತಿರುವಂಥದ್ದು ಸಂಸ್ಥೆ ಯಾವುದು? ಯುನೆಸ್ಕೋ. ಇನ್ನು ಮಕ್ಕಳ ಅಭಿವೃದ್ಧಿಗೆ ಏನಂದರೆ ಯುನಿಸೆಫ್ ಅಂತಕ್ಕಂಥದ್ದು ಮಕ್ಕಳ ಅಭಿವೃದ್ಧಿಗೆ ನೀಡ್ತಕ್ಕಂಥದ್ದು. ಇನ್ನು ILO ಇದು ಲೇಬರಿಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ. ಇನ್ನು WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಇದಾಗುತ್ತೆ. ಇವು ಎಲ್ಲೆಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಒಂದೊಂದು ಬಾರಿ ಹೊಂದಿಸಿ ಬರೀಲಿಕ್ಕೆ ಕೊಡುವಂಥದ್ದು. ಇದು ಪ್ಯಾರಿಸ್ನಲ್ಲಿದೆ ಸ್ನೇಹಿತರೆ ಯುನೆಸ್ಕೋ, ಮತ್ತು ಯುನಿಸೆಫ್ ಯಾವಲ್ಲಿ ನ್ಯೂಯಾರ್ಕ್ನಲ್ಲಿದೆ. ಇನ್ನು ILO ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಜಿನೇವಾ. ಇನ್ನು WTO ಎಲ್ಲಿದೆ ಅಂತಕ್ಕಂಥದ್ದನ್ನು ನೋಡಿದ್ರೆ ಇದು ಕೂಡ ಜಿನೇವಾದಲ್ಲಿ ಇದೆ ಸ್ನೇಹಿತರೆ. ಇವು ಪ್ರಮುಖವಾಗಿ ನಾವು ಹೊಂದಿಸಿ ಬರೆಯುವಂತಹ ಸಂದರ್ಭದಲ್ಲಿ ಇವು ಈ ರೀತಿಯಾಗಿ ಕೂಡ ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭಗಳಿರ್ತವೆ. ಹಾಗಾಗಿ ಇವುಗಳನ್ನು ಕೂಡ ನಾವು ಗಮನಿಸಬೇಕು. ಇನ್ನು 9ನೇ ಪ್ರಶ್ನೆ, ಸಿಂಗಾಪುರ, ಮಲೇಷ್ಯಾ ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿರುವಂತಹ ಪ್ರಾದೇಶಿಕ ಸಂಸ್ಥೆ ಯಾವುದು ಅಂತಕ್ಕಂಥದ್ದಿದೆ. 1 ಸಾರ್ಕು, 2 ಆಸಿಯಾನ್, 3ನೇದು OAU ಮತ್ತು 4ನೇದು ಯುರೋಪಿಯನ್ ಒಕ್ಕೂಟ ಅಂತಕ್ಕಂಥದ್ದಿದೆ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗಮನಿಸೋದಾದರೆ ಯಾವುದು ASEAN ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ 10 ರಾಷ್ಟ್ರಗಳು ಏನಾಗಿದ್ದಾವೆ ಸದಸ್ಯತ್ವ ರಾಷ್ಟ್ರವನ್ನು ಪಡ್ಕೊಂಡಿದ್ದಾವೆ. ಇನ್ನು ಸಾರ್ಕ್ನಲ್ಲಿ ಎಷ್ಟು 8 ಸದಸ್ಯತ್ವವನ್ನು ಪಡೆದುಕೊಂಡಿರುವಂತಹ ರಾಷ್ಟ್ರಗಳಿದ್ದಾವೆ. ಇನ್ನು ಯಾವುದು OAU ಅಂತಕ್ಕಂಥದ್ದು ಇದು 55 ರಾಷ್ಟ್ರಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು EU ಅಂತಕ್ಕಂಥದ್ದು 27 ರಾಷ್ಟ್ರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಸಾರ್ಕ್ನಲ್ಲಿ ಯಾವ್ಯಾವ ದೇಶಗಳು ಬರ್ತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ ಬಾಂಗ್ಲಾದೇಶ, ಭೂತಾನ್, ಶ್ರೀಲಂಕಾ, ಹಾಗೆ ಅಫ್ಘಾನಿಸ್ತಾನ,
ನೇಪಾಳ, ಮಾಲ್ಡೀವ್ಸ್, ಮತ್ತು ಪಾಕಿಸ್ತಾನ. ಇನ್ನು ಆಸಿಯನ್ ರಾಷ್ಟ್ರಗಳಲ್ಲಿ ಯಾವ್ಯಾವುದು ಬರ್ತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ, ಒಂದು ಕಾಂಬೋಡಿಯಾ, ಯಾವುದು ಕಾಂಬೋಡಿಯಾ, ಬೂನಿ, ಇಂಡೋನೇಷ್ಯಾ, ಮಯನ್ಮಾರ್, ಫಿಲಿಪೈನ್ಸ್, ಆಮೇಲೆ ಸಿಂಗಾಪುರ, ವಿಯೆಟ್ನಾಂ ಮತ್ತು ಥೈಲ್ಯಾಂಡ್ ಮತ್ತು ಲಾವೋಸ್ ಅಂತಕ್ಕಂಥದ್ದು. ಅದು ಲಾವೋಸ್. ಈ 10 ರಾಷ್ಟ್ರಗಳು ಕೂಡ ಏಸಿಯನ್ ರಾಷ್ಟ್ರಗಳಲ್ಲಿ ಬರ್ತಕ್ಕಂಥದ್ದು. ಒಂದು ಕಾಂಬೋಡಿಯಾ, ಬೂನಿ, ಇಂಡೋನೇಷ್ಯಾ, ವಿಯೆಟ್ನಾಂ, ಸಿಂಗಾಪುರ್, ಮಯನ್ಮಾರ್, ಫಿಲಿಪೈನ್ಸ್, ಥೈಲ್ಯಾಂಡ್, ಹಾಗೆ ಲಾವೋಸ್. ಇವಿಷ್ಟು ಕೂಡ ಏಸಿಯನ್ ರಾಷ್ಟ್ರಗಳಲ್ಲಿ. ಇನ್ನು ಸಾರ್ಕ್ನಲ್ಲಿ ಬಾಂಗ್ಲಾ, ಭೂತಾನ್, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಮಾಲ್ಡೀವ್ಸ್ ಮತ್ತು ನೇಪಾಳ ಅಂತಕ್ಕಂಥವು ಸಾರ್ಕ್ನಲ್ಲಿ ಕಂಡುಬರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು 9ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿಯವರ ನೇಮಕಾತಿಯನ್ನು ದೃಢೀಕರಿಸುವಂತಹ ಅಂಗಸಂಸ್ಥೆ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದರಲ್ಲಿ ಸಾರ್ವತ್ರಿಕ ಸಭೆ, ಭದ್ರತಾ ಸಮಿತಿ, ಹಾಗೆ ಮೇಲ್ವಿಚಾರಣಾ ಸಮಿತಿ, ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಸಾರ್ವತ್ರಿಕ ಸಭೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇದು ಸಾಮಾನ್ಯ ಸಭೆ ಅಂತ ಕೂಡ ನಾವು ಕರಿತೀವಿ. ಈ ಕಡೆ ಇದೆ ನೋಡ್ರಿ ಜನರಲ್ ಅಸೆಂಬ್ಲಿ ಅಂತಕ್ಕಂಥದ್ದು. ಇನ್ನು ಭದ್ರತಾ ಸಮಿತಿಯಲ್ಲಿ 5 ರಾಷ್ಟ್ರಗಳನ್ನು ನಾವು ಗಮನಿಸ್ತೀವಿ ಭದ್ರತಾ ಸಮಿತಿಯಲ್ಲಿ. ಇನ್ನು 11ನೇ ಪ್ರಶ್ನೆ, ಉದಾರೀಕರಣ ಹಾಗೂ ಖಾಸಗೀಕರಣದ ನೀತಿಗಳಿಗೆ ಪೂರಕವಾದಂತಹ ನೀತಿ ವ್ಯವಸ್ಥೆ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ, ಮುಕ್ತ ಮಾರುಕಟ್ಟೆ, ಉಚಿತ ವ್ಯಾಪಾರ ನೀತಿ, ಮಿಶ್ರ ಆರ್ಥಿಕ ನೀತಿ, ಜಾಗತೀಕರಣ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗಮನಿಸಿದಾಗ ಜಾಗತೀಕರಣ ನೀತಿ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 12ನೇ ಪ್ರಶ್ನೆ, ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶದ ದಿನನಿತ್ಯದ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತಹ ಅಧಿಕಾರವನ್ನು ಹೊಂದಿರುವವರು ಯಾರು ಅಂತಕ್ಕಂಥದ್ದನ್ನು ಕೇಳಿದರೆ, ಕೇಂದ್ರಾಡಳಿತದ ಪ್ರದೇಶಗಳಲ್ಲಿ 1 ಗೃಹ ಮಂತ್ರಿ, 2 ಪ್ರಧಾನಮಂತ್ರಿ, 3 ರಾಜ್ಯಪಾಲರು, 4 ಲೆಫ್ಟಿನೆಂಟ್ ಗವರ್ನರ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಲೆಫ್ಟಿನೆಂಟ್ ಗವರ್ನರನ್ನು ಮಾಡಿರ್ತಕ್ಕಂಥದ್ದು ಕೇಂದ್ರಾಡಳಿತದ ಪ್ರದೇಶಗಳಿಗೆ. ಇನ್ನು 13ನೇ ಪ್ರಶ್ನೆ, ಸಮಾಜದ ಅತ್ಯಂತ ಚಿಕ್ಕ ಹಾಗೂ ಮೊದಲ ಘಟಕ ಯಾವುದು ಅಂತಕ್ಕಂತ ಕೇಳಿದರೆ, ಸಮಾಜದಲ್ಲಿ 1 ಕುಟುಂಬ ಇದೆ, 2 ಶಾಲೆ, 3 ಗ್ರಾಮ, 4 ರಾಜ್ಯ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದರೆ ಮೊದಲನೇದು ಕುಟುಂಬ, ಅತ್ಯಂತ ಚಿಕ್ಕ ಘಟಕ, ಹಾಗೆ ಮೊದಲ ಘಟಕವೂ ಕೂಡ. ಯಾಕಂದರೆ ಸಮಾಜದಲ್ಲಿ ಬರ್ತಕ್ಕಂಥದ್ದೇ ಮೊದಲು ಕುಟುಂಬ, ಆನಂತರ ಸಮಾಜ. ಇನ್ನು 14ನೇ ಪ್ರಶ್ನೆ, ಭಾರತದಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನು ಆಚರಣೆಗೆ ತರುವುದು ಸಾಧ್ಯವಾಗುವುದು, ಇದಕ್ಕೆ ಕಾರಣವೇನೆಂದರೆ ಅಂತಕ್ಕಂಥದ್ದನ್ನು ಕೇಳಿದರೆ, 1 ರಾಷ್ಟ್ರದ ವಿಶಾಲತೆ, ಭಾರತವು ಅತಿ ದೊಡ್ಡ ರಾಷ್ಟ್ರ, 2ನೇದು ಬಹುಪಕ್ಷ ವ್ಯವಸ್ಥೆ, 3ನೇದು ಅನೇಕ ಧರ್ಮಗಳು, 4ನೇದು ಅನಕ್ಷರತೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ರಾಷ್ಟ್ರದ ವಿಶಾಲತೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಭಾರತವು ಅತಿ ದೊಡ್ಡ ರಾಷ್ಟ್ರ ಪ್ರಜಾಪ್ರಭುತ್ವದಲ್ಲಿ, ಹಾಗಾಗಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನು ತರಲು ಸಾಧ್ಯವಾಗದೇ ಇರತಕ್ಕಂಥದ್ದು. ಪ್ರಜಾಪ್ರಭುತ್ವ ಇದೆ, ಇಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ ಇದೆ. ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ನಾವು ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಹಾಗೆ ಮುಖ್ಯಮಂತ್ರಿಯೂ ಕೂಡ ಪರೋಕ್ಷವಾಗಿ ನಾವು ಯಾರಿಗೆ ಬಹುಮತ ಬಂದಿರುತ್ತೋ ಆ ಪಕ್ಷದವರು ಏನು ಮಾಡ್ತಾರೆ
ಮುಖ್ಯಮಂತ್ರಿಗಳನ್ನು, ಪ್ರಧಾನಿ ಮಂತ್ರಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಆದರೆ ಜನರು ಏನು ಮಾಡ್ತಾರೆ, ಸದಸ್ಯರುಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು. MLA ಮತ್ತು MP ಆಯ್ಕೆ ಮಾಡ್ತಕ್ಕಂಥದ್ದು ಮಾತ್ರ ಪ್ರತ್ಯಕ್ಷ ಆಗಿರುತ್ತೆ. ಆದರೆ ಪರೋಕ್ಷವಾಗಿ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ರಾಜ್ಯಪಾಲರನ್ನಾಗಿರ್ಬೋದು, ಇವುಗಳನ್ನೆಲ್ಲ ಪರೋಕ್ಷವಾಗಿ ಆಯ್ಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಇನ್ನು 15ನೇ ಪ್ರಶ್ನೆ, ವಾಕ್ ಸ್ವಾತಂತ್ರ್ಯ, ಮುದ್ರಣ ಸ್ವಾತಂತ್ರ್ಯ, ಉದ್ಯೋಗದ ಹಕ್ಕು ಹಾಗೂ ಭಾರತದ ಯಾವುದೇ ಒಂದು ಭಾಗದಲ್ಲಿ ವಾಸಿಸುವಂತಹ ಹಕ್ಕುಗಳನ್ನು ಒಳಗೊಂಡಿರುವಂತಹ ಮೂಲಭೂತ ಹಕ್ಕು ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ 1 ಸಮಾನತೆಯ ಹಕ್ಕು, 2 ಸ್ವಾತಂತ್ರ್ಯದ ಹಕ್ಕು, 3 ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು, ಸ್ವಾತಂತ್ರ್ಯದ ಹಕ್ಕು. ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ, ಉದ್ಯೋಗ ಮಾಡಿ ಅಂತಕ್ಕಂಥದ್ದು ಇದೆ. ಅದರಲ್ಲಿ ಇವು ಬರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಸಮಾನತೆ ಹಕ್ಕಿನಲ್ಲಿ ನಿಮಗೆ ಯಾವುದೇ ಲಿಂಗ ತಾರತಮ್ಯವಿಲ್ಲದೆ, ಜಾತಿ ಭೇದ ಇವುಗಳಿಲ್ಲದೆ ಏನು ಮಾಡಬೇಕು, ಉದ್ಯೋಗವನ್ನು ಕೊಡುವುದು, ಸಮಾನತೆಯನ್ನು ಕಾಣುವುದು, ನ್ಯಾಯವನ್ನು ಒದಗಿಸುವುದು, ಯಾವುದೇ ಬಿರುದು ಬಾವಲಿಗಳನ್ನು ರದ್ದತಿ ಮಾಡುವಂತಹ ಹಕ್ಕಿದ್ದರೆ ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಇನ್ನು ಅಸ್ಪೃಶ್ಯತೆಯು ಕೂಡ ಸಮಾನತೆಯ ಹಕ್ಕಿನಲ್ಲಿ ಬರ್ತಕ್ಕಂಥದ್ದು. ಇನ್ನು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕಿನಲ್ಲಿ ಬರ್ತಕ್ಕಂಥದ್ದು ಇದು 25ರಿಂದ 28 ಯಾವುದೇ ಅಲ್ಪಸಂಖ್ಯಾತರ ಹಾಗೆ ಧರ್ಮಗಳ ಸಾಂಸ್ಕೃತಿಕವಾದಂತಹ ಅವರಿಗೆ ಸ್ವಾತಂತ್ರ್ಯವಾದಂತಹ ಹಕ್ಕನ್ನು ಕೊಟ್ಟಿರತಕ್ಕಂಥದ್ದು. ಹಾಗೆ ಶಿಕ್ಷಣದಲ್ಲಿ ಹಿಂದುಳಿದಬಾರ್ದು ಅಲ್ಪಸಂಖ್ಯಾತರು ಅಂತಕ್ಕಂಥದ್ದು. ಅವರದೇ ಭಾಷೆ, ಧರ್ಮದ ಆಚರಣೆಗಳಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಶಿಕ್ಷಣವನ್ನು ಕೂಡ ಅವರಿಗೆ ನೀಡ್ತಕ್ಕಂಥದ್ದು. ಇನ್ನು ಸಂವಿಧಾನ ಪರಿಹಾರಬದ್ಧ ಹಕ್ಕು ಇದು 32ನೇ ವಿಧಿ ಬರ್ತಕ್ಕಂಥದ್ದು. ಯಾವುದು, 5 ಸಂವಿಧಾನ ಪರಿಹಾರಬದ್ಧ ಹಕ್ಕಿನಲ್ಲಿ ಯಾವುದು, ಎಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ, ಕೋವರೆಂಟೋ ಇವುಗಳನ್ನು ನಾವು ಗಮನಿಸಬಹುದು ಸ್ನೇಹಿತರೆ. ಇನ್ನು 16ನೇ ಪ್ರಶ್ನೆ, ಪಾರ್ಲಿಮೆಂಟಿನ ಅಧಿವೇಶನವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ಕಾನೂನನ್ನು ಹೊರಡಿಸಬಹುದು. ಇಂತಹ ಅಧಿಕಾರವನ್ನು ಸೂಚಿಸುವ ಪದ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ 1 ಮಹಾಭಿಯೋಗ, 2 ಸುಗ್ರೀವಾಜ್ಞೆ, 3 ಶಾಸಕಾಂಗದ ವಿಶೇಷ ಅಧಿಕಾರ, ಹಾಗೆ ತುರ್ತು ಅಧಿಕಾರ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಯಾವುದು, ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ನೋಡಿ, ಯಾವುದೇ ಪಾರ್ಲಿಮೆಂಟಿನಲ್ಲಿ ಅಧಿವೇಶನದ ಇಲ್ಲಿರುವ ಸಂದರ್ಭದಲ್ಲಿ ಅಲ್ಲಿ ಬಹುಮತ ಸದಸ್ಯರುಗಳು ಇಲ್ಲದೇ ಇದ್ದಾಗ ಏನು ಮಾಡ್ಬೋದು, ನಾವು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ಇನ್ನು 17ನೇ ಪ್ರಶ್ನೆ, ಕರ್ನಾಟಕದ ಶ್ರೇಷ್ಠ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನು ನೇಮಿಸುವಂತಹ ಅಧಿಕಾರವನ್ನು ಹೊಂದಿರುವವರು ಯಾರು ಅಂತಕ್ಕಂಥದ್ದಿದೆ. 1 ಭಾರತದ ರಾಷ್ಟ್ರಾಧ್ಯಕ್ಷರು, 2 ರಾಜ್ಯಪಾಲರು, ಭಾರತದ ಸರ್ವೋಚ್ಚ ನ್ಯಾಯಾಧೀಶರು, ಹಾಗೆ ಕರ್ನಾಟಕದ ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಯಾವುದು, ಭಾರತದ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ಬೋದು, ಕರ್ನಾಟಕದ ಶ್ರೇಷ್ಠ ನ್ಯಾಯಾಲಯದ ಉಚ್ಚ ನ್ಯಾಯಾಲಯಗಳಿಗೆ ನ್ಯಾಯಾಧೀಶರನ್ನು ನೇಮಿಸುವಂತಹ ಅಧಿಕಾರ ಇರತಕ್ಕಂಥದ್ದು. ಇನ್ನು 18ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾರ್ವತ್ರಿಕ ಅಥವಾ ಸಾಮಾನ್ಯ ಸಭೆಯ ವಾರ್ಷಿಕ ಮಹಾಸಭೆ ನಡೆಯುವಂತಹ ಕಾಲ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ 1 ಜನವರಿ 3ನೇ ವಾರ, 2 ಜುಲೈ 3ನೇ ವಾರ, ಹಾಗೆ 3ನೇದು ಸೆಪ್ಟೆಂಬರ್ 3ನೇ ವಾರ, 4ನೇದು ನವೆಂಬರ್ 3ನೇ ವಾರ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಸೆಪ್ಟೆಂಬರ್ 3ನೇ ವಾರದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಡೀತಕ್ಕಂಥ ಕಾಲಾವಧಿ ಸೆಪ್ಟೆಂಬರ್ 3ನೇ ವಾರದಲ್ಲಿ ನಡೆಯುವಂಥದ್ದು. ಇನ್ನು 19ನೇ ಪ್ರಶ್ನೆ, ಶೀತಲ ಯುದ್ಧವೆಂದರೆ 1 ಶೀತ ಪ್ರದೇಶಗಳಲ್ಲಿ ನಡೆಯುವ ಯುದ್ಧ, 2 ಹಿಮಾಲಯದ ತಪ್ಪಲಿನಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಮಾಡುವಂತಹ ಯುದ್ಧ, ಹಾಗೆ 3ನೇದು ಶಕ್ತಿ ಬಣಗಳ ಉದಯ ಹಾಗೂ ವಿಸ್ತರಣೆ, 4ನೇದು 2 ಶಕ್ತಿ ಬಣಗಳ ನಡುವದ ಮನಸ್ತಾಪ ಹಾಗೂ ದ್ವೇಷ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ನೋಡ್ರಿ, ಶೀತ ಪ್ರದೇಶಗಳಲ್ಲಿ ನಡೆಯುವ ಯುದ್ಧ ಅಲ್ಲ. ಹಾಗೆ ಹಿಮಾಲಯದ ತಪ್ಪಲಿನಲ್ಲಿ ಕೂಡ ನಡೆಯುವಂಥ
ಯುದ್ಧ, ಪಾಕಿಸ್ತಾನ ಭಾರತದ ಯುದ್ಧ ಕೂಡ ಅಲ್ಲ. ಹಾಗೆ ಶಕ್ತಿಗಳ ಉದಯ ಹಾಗೂ ವಿಸ್ತರಣೆ ಕೂಡ ಅಲ್ಲ. ಇಲ್ಲಿ ಯಾವುದು ಅಂದರೆ ಎರಡು ಪಕ್ಷಗಳ ಅಥವಾ ಎರಡು ಶಕ್ತಿ ಬಣಗಳ ನಡುವಿನ ಮನಸ್ತಾಪದ ಹಾಗೂ ದ್ವೇಷದಿಂದ ನಡೆಯುವಂತಹ ಯುದ್ಧವನ್ನು ನಾವು ಏನಂತ ಕರಿತೀವಿ? ಶೀತಲ ಯುದ್ಧ ಅಂತ ಕರಿತೀವಿ. ಇದು ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 20ನೇ ಪ್ರಶ್ನೆ, ಕಾರ್ಗಿಲ್ ಪ್ರದೇಶವು ಡ್ಯಾಶ್ ರಾಷ್ಟ್ರಗಳ ನಡುವೆ ಇದೆ ಅಂತಕ್ಕಂಥ ಪ್ರಶ್ನೆ ಇದೆ. 1 ಭಾರತ ಮತ್ತು ಪಾಕಿಸ್ತಾನ, 2 ಭಾರತ ಮತ್ತು ಚೀನಾ, 3 ಭಾರತ ಮತ್ತು ನೇಪಾಳ, 4 ಭಾರತ ಮತ್ತು ಬಾಂಗ್ಲಾದೇಶ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡಿದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಒಂದು ಕಾರ್ಗಿಲ್ ಯುದ್ಧ ನಡೆದಿರ್ತಕ್ಕಂಥದ್ದು 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಾಗಿದ್ದರು? ಪ್ರಧಾನಿಗಳು ಆಗಿದ್ದರು. ಅಟಲ್ ಬಿಹಾರಿ ವಾಜಪೇಯಿ. ಇನ್ನು 21ನೇ ಪ್ರಶ್ನೆ, ಡಿಸೆಂಬರ್ 10, 1948ರಂದು ಮಾನವ ಹಕ್ಕುಗಳ ಬಗ್ಗೆ ಸಾರ್ವತ್ರಿಕ ಘೋಷಣೆಯನ್ನು ಹೊರಡಿಸಿದಂತಹ ಸಂಸ್ಥೆ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ 1 ರಾಷ್ಟ್ರಸಂಘ, 2 ವಿಶ್ವಸಂಸ್ಥೆ, 3ನೇದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು? ವಿಶ್ವಸಂಸ್ಥೆ. ಎಲ್ಲಿದೆ? ನ್ಯೂಯಾರ್ಕ್ನಲ್ಲಿ ಇದೆ. ILO ಎಲ್ಲಿದೆ? ಜಿನೇವಾ. ಎಲ್ಲಿದೆ? ಜಿನೇವಾ. ಇದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಹೇಗ್ನಲ್ಲಿ ಇದೆ. ಇವುಗಳು ಸರಿಯಾದಂಥ ಉತ್ತರವನ್ನು ನಾವು ಹೊಂದಿಸಿ ಬರೆಯುವಂಥ ಸಂದರ್ಭದಲ್ಲಿ ಕೇಳಬಹುದು ಸ್ನೇಹಿತರೆ. ಸರಿಯಾದಂಥ ಉತ್ತರ ಯಾವುದು? ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದೆ. ಇನ್ನು 22ನೇ ಪ್ರಶ್ನೆ, ಭಾರತದಲ್ಲಿ ಅನೇಕ ವಿದೇಶಿ ಕಂಪನಿ ಹಾಗೂ ನಿಗಮಗಳ ಸ್ಥಾಪನೆಗೆ ಕಾರಣವಾದ ಆರ್ಥಿಕ ನೀತಿ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ 1 ಭಾರತದ ಕೈಗಾರಿಕಾ ನೀತಿ, 2 ಕೈಗಾರಿಕೆಗಳ ಬ್ಯಾಂಕುಗಳ ಸ್ಥಾಪನೆ, 3ನೇದು ಸಮಾಜವಾದ, 4ನೇದು ಜಾಗತೀಕರಣ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಬೇಕಾಗುತ್ತೆ ಯಾವುದು ಆಗುತ್ತೆ ಅಂತಕ್ಕಂಥದ್ದನ್ನು. ಇದರಲ್ಲಿ ಸರಿಯಾದಂಥ ಉತ್ತರ ಏನು? ಜಾಗತಿಕವಾಗಿ ಬೆಳೆದಾಗೆಲ್ಲ ಏನಾಗುತ್ತೆ? ಅಲ್ಲಿ ನಿಗಮಗಳ ಸ್ಥಾಪನೆ ಆಗ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಆಪ್ಷನ್ ನಂಬರ್ 4 ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 23ನೇ ಪ್ರಶ್ನೆ, 2001ನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆದಂತಹ ರಾಷ್ಟ್ರ ಯಾವುದು ಅಂತಕ್ಕಂಥದ್ದಿದೆ. 1 ಕಾಂಗೋ, 2 ಕೊರಿಯಾ, 3 ಇಷ್ಟವ ಪೂರ್ವ ತಿಮೂರ್ ಅಥವಾ ಅಂಕಾಗುವಾ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು? ಇಷ್ಟವ ಪೂರ್ವ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇಷ್ಟವ ಪೂರ್ವ ತಿಮೂರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 22ನೇ ಪ್ರಶ್ನೆ, ಹಿಂದಿನ ಮಗುವು ನಾಳೆಯ ಪ್ರಜೆ ಈ ಹೇಳಿಕೆಯನ್ನು ಹೇಳಿದವರು ಯಾರು ಅಂತಕ್ಕಂಥದ್ದಿದೆ. 1 ಮೋತಿಲಾಲ್ ನೆಹರು, 2 ಜವಾಹರ್ಲಾಲ್ ನೆಹರು, 3 ಮಹಾತ್ಮ ಗಾಂಧಿ, 4 ಇಂದಿರಾ ಗಾಂಧಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಥವಾ ನಾಳೆಯ ಪ್ರಜೆ ಅಂತಕ್ಕಂಥದ್ದನ್ನು ಜವಾಹರ್ಲಾಲ್ ನೆಹರು ಹೇಳಿರ್ತಕ್ಕಂಥದ್ದು. ಇದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 25ನೇ ಪ್ರಶ್ನೆ, ಏನು ಪೌರನೀತಿಯ ಕೊನೆ ಭಾಗ 1 ಪ್ರಶ್ನೆ ಇದು. ಜನಗಣಮನ ಎಂಬ ಗೀತೆಯನ್ನು ರಾಷ್ಟ್ರಗೀತೆ ಎಂದು ರಾಜ್ಯಾಂಗ ಸಮಿತಿ ಪರಿಗಣಿಸಿದ ದಿನ ಅಥವಾ ದಿನಾಂಕ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ 1 24ನೇ ಜನವರಿ 1947, 2 26 ಜನವರಿ 1947, 3ನೇದು 24 ಜನವರಿ 1950, 4 25ನೇ ಜನವರಿ 1950 ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಬೇಕಾಗುತ್ತೆ. ಯಾವುದು ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನು ನೋಡಿದರೆ 24 ಜನವರಿ 1950ರಂದು ರಾಷ್ಟ್ರಗೀತೆಯನ್ನು ಅಂಗೀಕರಿಸಿದರು. ಇನ್ನು 1950 25ನೇ ತಾರೀಕು ಏನು ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಚುನಾವಣಾ ಆಯೋಗದ ಸ್ಥಾಪನೆ, ಇದನ್ನು ಮತದಾರರ ದಿನ ಅಂತ ಕೂಡ ನಾವು ತಿಳ್ಕೋಬೇಕು. ಮತದಾರರ ದಿನ
ರಾಷ್ಟ್ರೀಯ ಮತದಾರರ ದಿನ 25 ಜನವರಿ ಎಂದು ನಾವು ಆಚರಣೆ ಮಾಡ್ತಕ್ಕಂಥದ್ದು. ಇದಿಷ್ಟು ಕೂಡ ಏನು ಪೌರ ನೀತಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು. ಇಲ್ಲಿವರೆಗೂ ಕೂಡ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳಿಂದ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.